ಗುಡ ಚೆನ್ನಯ್ಯನಿಗೆ ಆಶ್ರಯ ಕೊಟ್ಟ ತಿಮರೋಡಿ ಮನೆಯಲ್ಲಿ ಶೋಧ ಆಯ್ತು. ಅಲ್ಲಿ ಏನ್ ಸಿಕ್ತು ಏನ್ ಸಿಕ್ಕಿಲ್ಲ ಅನ್ನೋದನ್ನ ಹೇಳ್ತಾ ಇದ್ವಿ. ಎಸ್ಐಟಿ ದಾಳಿ ತಿಳಿದು ಎಸ್ಕೇಪ್ ಆಗಿದ್ದಾನೆ ಮಹೇಶ್ ತಿಮರೋಡಿ. ಎಸ್ಐಟಿ ಎಂಟ್ರಿ ಬೆನ್ನಲ್ಲೇ ತಿಮರೋಡಿ ನಾಪತ್ತೆ ಆಗಿರೋದು. ಬಂಧನದ ಭೀತಿಯಲ್ಲಿ ಮಹೇಶ್ ತಿಮರೋಡಿ ಎಸ್ಕೇಪ್ ಆದ ಅಂತ ಹೇಳಲಾಗ್ತಾ ಇದೆ. ತಿಮರೋಡಿಗೆ ನೋಟಿಸ್ ಅನ್ನ ಎಸ್ಐಟಿ ಕೊಡುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಸಂಚಿನ ಭಾಗ ಅನ್ನೋದು ಯಾವಾಗ ಐಒಗೆ ಈ ಪ್ರಕರಣದ ಐಒಗೆ ಖಾತ್ರಿ ಆಗ್ತಾ ಹೋಗುತ್ತೋ ಅಥವಾ ಮನವರಿಕೆ ಆಗ್ತಾ ಹೋಗುತ್ತೋ ಆಗ ಅವರು ಸಹಜವಾಗಿ ನೋಟಿಸ್ ಅನ್ನ ಕೊಡಬಹುದು. ಸುಳ್ಳು ಪ್ರಕರಣದಲ್ಲಿ ಆರೋಪಿ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದು ಪ್ರಶ್ನೆ. ರಿವರ್ಸ್ ಇನ್ವೆಸ್ಟಿಗೇಷನ್ ಅವರ ಬುಡಕ್ಕೆ ಬಿಸಿ ನೀರು ಕಾಯಿಸುತ್ತಾ ಅನ್ನೋದು ಪ್ರಶ್ನೆ. ಬಟ್ ನೋಡಿ, ಅವ್ರ ಬಗ್ಗೆನೇ ಎಂಥ ಕೋಇನ್ಸಿಡೆನ್ಸ್ ಅಂದರೆ, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇಡೀ ಸಮಾಜದ ಮುಂದೆ ಸ್ವಲ್ಪ ದಿನಗಳ ಹಿಂದೆ ಭಾಳ ದೊಡ್ಡ ಹೀರೋ ಆಗಿದ್ರು. ಆ ಟೈಮ್ನಲ್ಲಿ ಅವ್ರ ಬಗ್ಗೆ ಒಂದು ಟ್ರಾಲ್ ಇರ್ತಾಯಿತ್ತು. ಅವರೇ ಕೊಟ್ಟಂತಹ ಒಂದು ಹೇಳಿಕೆ, ಓಡಿ ಮಹೇಶ್ ಅಣ್ಣ ಓಡಿ ಅಂತ ನನಗೊಬ್ರು ಕಾಲ್ ಮಾಡಿದ್ರು ಅಂತ. ಈಗ ಅವ್ರು ಹಾಗೆ ಓಡ್ ಹೋದ್ರ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಪಾಲ್. ಸ್ವಲ್ಪ ತಿಂಗಳ ಹಿಂದಿಂದ ಭಾಳ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಇದ್ದಿದ್ದು ಈ ಓಡಿ ಮಹೇಶಣ್ಣ ಓಡಿ ಅನ್ನುವಂತಹ ಟ್ರಾಲು. ಅದೇ ರೀತಿ ಇವರು ಓಡಿದ್ರಾ ಈಗ ಅಂತ ಜನ ಕೇಳ್ತಾ ಇದ್ದಾರೆ. ಏನು ಮಾಹಿತಿ ಇದೆ? ನಾಪತ್ತೆ ಆಗಿರೋ ವಿಚಾರದಲ್ಲಿ ಏನು ಕ್ಲೂ ಇದೆ? ಎಲ್ಲಿದ್ದಾರೆ? ನಾಪತ್ತೆ ಆಗಿರೋದಾ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರಾ? ಇಲ್ಲ, ನಿನ್ನೆ ಅವರ ಮನೆಗೆ SIT ಅಧಿಕಾರಿಗಳು ಬರ್ತಾರೆ ಅನ್ನುವಂಥದ್ದು ಸುದ್ದಿ ತಿಳಿದ ತಕ್ಷಣ ಅವರು ನಾಪತ್ತೆ ಆಗಿದ್ದಾರೆ. ಈವರೆಗೂ ಪತ್ತೆ ಆಗಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ಸ್ವಂತ ಮನೆಗೆ ಈವರೆಗೂ ಬರದೇ ಇರುವಂಥದ್ದು. ಇವತ್ತು ಗಣೇಶ ಹಬ್ಬ ಇದ್ದರೂ ಇವತ್ತಿನವರೆಗೂ ಅವರು ಮನೆಗೆ ಬಂದಿಲ್ಲ. ಪ್ರಮುಖ ಕಾರಣ ಆಗಿರುವಂಥದ್ದು, ನಿನ್ನೆ SIT ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಮನೆಯನ್ನ ಸಂಪೂರ್ಣವಾಗಿ ಶೋಧ ನಡೆಸಿದ್ರು. ಈ ಹಿಂದೆನೂ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿದ್ದಂಥ ಕಾರಣಕ್ಕಾಗಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಹೋಗಿದ್ರು. ಬಳಿಕ ಬಂಧನಾಗಿದ್ರು. ಈಗ ಅದೇ ಭೀತಿ ಅವರಿಗೆ ಎದುರಾಗಿರುವಂಥ ಸಾಧ್ಯತೆಗಳಿದೆ. ಈ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಸ್ಥಳ ಮಹಾಜರು ಮಾಡಿಸಿದ ಸಂದರ್ಭದಲ್ಲಿ ನೇರವಾಗಿ ವಶಕ್ಕೆ ಪಡೀತಾರೆ ಅನ್ನುವಂಥ ಭೀತಿ ಇತ್ತು. ಹೀಗಾಗಿ ನಿನ್ನೆ ಪೂರ್ತಿ ಅವರು ಮನೆಗೆ ಬಂದಿಲ್ಲ. ಇವತ್ತು ಅವರು ಮನೆಗೆ ಬರದೆ ಎಲ್ಲೋ ಒಂದು ನಾಪತ್ತೆ ಆಗಿರುವಂಥ ಸಾಧ್ಯತೆಗಳಿರುವಂಥದ್ದು. ಒಂದು ಮುಂದಿನ ದಿನಗಳಲ್ಲಿ ಈಗ ತನಿಖೆ ಮಾಡಿರುವಂಥ ಅಧಿಕಾರಿಗಳು ಈಗಾಗಲೇ ಮಹಾಜರನ್ನು ಮಾಡಿದರೆ, ಮಹಾಜರು ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ತರವಾದಂಥ ಕೆಲವೊಂದು ಮಾಹಿತಿಗಳು, ಕೆಲವೊಂದು ದಾಖಲೆಗಳು ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಮುಂದಿನ ದಿನದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಆ ನೋಟಿಸು ಬರುವುದಕ್ಕಿಂತಲೂ ಮೊದಲೇ ಈಗ ನಾಪತ್ತೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಬಂಧನದ ಭೀತಿ ಎದುರಾಗಿರುವಂಥ ಸಾಧ್ಯತೆ ಇದೆ. ಆರೋಪಿ ಚಿನ್ನ ಏನಿದ್ದಾನೆ ಆತ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ನಾನೊಬ್ಬ ಕೇವಲ ಪಾತ್ರಧಾರಿ, ನನ್ನ ಹಿಂದೆಂದ ಇದ್ದಂಥ ಸೂತ್ರಧಾರಿಗಳು ಇದೇ ತಿಮರೋಡಿ ಗ್ಯಾಂಗ್ ಅನ್ನುವಂಥದ್ದು. ಹಾಗಾಗಿ ಆರಂಭದಲ್ಲಿ ಈಗ ತಿಮರೋಡಿಗೆ ಇದು ಮುಳುವಾಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈಗ ಅವರು ಓಡಿ ಹೋಗಿರುವಂಥ ಸಾಧ್ಯತೆಗಳಿರುವಂಥದ್ದು. ಇವತ್ತು ಎಲ್ಲೂ ಅವರು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ನಾಳೆ ನಾಡಿದ್ದಿನಲ್ಲಿ ನೋಟಿಸನ್ನು ಅವರಿಗೆ ಕಳಿಸುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮಾಡ್ತಾರೆ. ಆ ಬಳಿಕ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮಮತಾ, ಹಾಗೆ ಸಂಪರ್ಕದಲ್ಲಿ ಸುಪಾಲ್ ವಾಪಸ್ ಬಂದೆ.